ಪಾಟೀಲ್ ಅವರೇ, ಅಂದ್ರೆ ಚಿನ್ನಸ್ವಾಮಿ ಅಂದ್ರೆ ಟಾರ್ಗೆಟ್ ಅಟ್ಲೀಸ್ಟ್ 180 ಮೇಲೆ 180 ಎಬೋ ಕೊಡಬೇಕು. ಬಟ್ ಯಾಕೋ 2 ಸಲನೂ ನಮ್ಮವರು 160 165 ಅಲ್ಲೇ 170 ದಾಟ್ತಾನೆ ಇಲ್ವಲ್ಲ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಾ? ನಿಜ, ನಾನು ಅದೇ ಅನ್ಕೊಂಡಿದ್ದೆ. 118 ಆದ್ರೂ ಕನಿಷ್ಠ ಅಲ್ಲಿ ಹೊಡಿಬೇಕಾಗಿತ್ತು ಅಂತ ಹೇಳಿ. ನೋಡಿ, ನಾವು ಚೆನ್ನೈ ಅಂಗಳದಲ್ಲಿ ಹೋದ್ವಿ, ಅವ್ರನ್ನೂ ಸೋಲಿಸಿದ್ವಿ. ಈ ಸರಿ ಕ್ರೇಜ್ ಹೆಂಗಿದೆ ನೋಡಿ, ಪ್ರತಿಯೊಂದು ಸ್ಟೇಡಿಯಂದಲ್ಲೂ ಕೂಡ ಈ ಸರಿ RCB ಹೆಂಗ್ ಕೇಳಿಸ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಕೂಡ RCB ಗೆಲ್ಬೇಕು ಅನ್ನುವಂತ ಜೋಶಲ್ಲಿದ್ದಾರೆ. ಅದಕ್ಕೆ ಕಾರಣ ಕೊಹ್ಲಿ ಅವರ 18th ಸೀಸನ್ ಬೇರೆ, ಅವ್ರದ್ದು ಇಷ್ಟು ವರ್ಷ ಗೆದ್ದಿಲ್ಲಪ್ಪ, ಈ ಸರಿನಾದ್ರೂ ಪ್ಲೀಸ್ 18 ನಂಬರ್ ಇದೆ ಗೆಲ್ಲ ನಾನು ಅಂತ ಕ್ರೇಜ್. ಬಟ್ ಅದು ತವರ ಅಂಗಳಕ್ಕೆ ಬಂದ್ಬಿಟ್ರೆ ಒಂದು ಕ್ರೇಜ್ ಹೆಂಗಿದೆ ಅಂತಂದ್ರೆ, ಒಳಗಡೆ ಎಷ್ಟು ಜನ ಇರ್ತಾರೋ ಅಷ್ಟು ಹೊರಗಡೆನೂ ಜನ ಇರ್ತಾರೆ. ಜಸ್ಟ್ ಅವ್ರದ್ದು ವ್ಯಾನ್ ಬರೋದಕ್ಕೆ, ಬಸ್ ಬರೋದಕ್ಕೆ ಕಾಯೋದಕ್ಕೆ ಒಂದು 5-6 ಸಾವಿರ ಜನ ಇರ್ತಾರೆ ಖಂಡಿತವಾಗ್ಲು. ಅಂತಹ ಒಂದು ಕ್ರೇಜ್ ಇರುವಂಥ RCB ತವರಂಗಳದಲ್ಲಿ ಸೋಲ್ತಾ ಇರೋದು ಖಂಡಿತವಾಗ್ಲೂ ಬೇಜಾರು ತರ್ತಾನೆ ಇದೆ. ಮೊದಲು ನೋಡಿ 170 ಅಂದ್ರೆ 165 ಮೊದಲು ಹೊಡೆದಿದ್ರೆ ಇದನ್ನು ಕೂಡ 160 ಪ್ಲಸ್ ಅಷ್ಟೇ ಹೊಡೆದ್ರು. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ಚೇಜಿಂಗ್ ಫ್ರೆಂಡ್ಲಿ ಪಿಚ್, ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ 1 ಮ್ಯಾನ್ ಶೋ ಇದ್ರೂ ಸಾಕು ಈ ಪಂದ್ಯವನ್ನ ಎರ್ರಾಬೆರಿ ಬೇಕಾದ ಕಡೆಗೆ ತೆಗೆದುಕೊಂಡು ಹೋಗುವಂತ ತಾಕತ್ತು. ನಿನ್ನೆ ನೋಡಿ, ನಾವು ಆರಂಭದಲ್ಲಿ ಅವರು ವಿಕೆಟ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಆಯ್ತು ನಮ್ಮ ಹತ್ರ. ಒಳ್ಳೆ ಬೌಲಿಂಗ್ ಅನ್ನ ಹಾಕಿದ್ರು, ಅಷ್ಟೇ ಚೆನ್ನಾಗಿ ವಿಕೆಟ್ಸ್ ಗಳು ಬಿತ್ತು. ನಾವು ಅನ್ಕೊಂಡಿದ್ವಿ ಓಕೆಪ್ಪ, ಒಂದು 70% ನಮ್ಮ ಹತ್ರ ಬಂದ್ಬಿಡ್ತು ಮ್ಯಾಚು ಅಂತ ಹೇಳಿ. ಅಂಥದ್ರಲ್ಲಿ ಮಳೆ ಒಂದು ಸ್ವಲ್ಪ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ಅದು ನಮಗೆ ಪ್ರಾಬ್ಲಮ್ ಆಗಿದ್ದು. ಅಲ್ಲಿ ಏನಾಯ್ತು, ಬಾಲ್ ವೆಟ್ ಆಯ್ತು, ಗ್ರಿಪ್ ಸಿಗ್ಲಿಲ್ಲ. ಮೊದಲು ಆರಂಭದಲ್ಲಿ ಏನಾಯ್ತು, ಒಂದು ಸ್ವಲ್ಪ ನಿಂತು ಬರ್ತಾ ಇತ್ತು ಬಾಲು, ಪಿಚ್ ಅಷ್ಟರ ಮಟ್ಟಿಗೆ ಬ್ಯಾಟರ್ಸ್ಗಳಿಗೆ ಸಹಾಯ ಮಾಡ್ತಾ ಇರಲ್ಲ. ಆ ಬಾಲ್ ಏನು ವೆಟ್ ಆಯ್ತಲ್ಲ, ಬಾಲ್ ಈಸಿಯಾಗಿ ಬ್ಯಾಟಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ KL ರಾಹುಲ್ ಮಾಡಿದ್ದು ಪಾರ್ಪತ್ಯ.